ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ದೀಪಾವಳಿ ಹತ್ತಿರ ಬಂತಲ್ವಾ? ನಿಮಗೆಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ನನ್ನ ಅಪಾರ್ಟ್ಮೆಂಟ್ ಹೊರಗಡೆ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ತುಂಬ ಡೆಕೋರೇಟ್ ಮಾಡಿದ್ದಾರೆ. ನೋಡಿ ಲೈಟಿಂಗ್ಸ್ ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ? ಕಣ್ಣಿಗೆ ಹಬ್ಬ ನೋಡಿ, ನೋಡಿ ಚೆನ್ನಾಗಿದೆಯಲ್ವಾ? ತುಂಬಾ ಚೆನ್ನಾಗಿದೆ. ಹೌದು, ಈ ಥರ ನಾವು ಈ ಅಪಾರ್ಟ್ಮೆಂಟಲ್ಲಿ ಒಂದು 15 ಡೇಸ್ ಈ ಥರ ದೀಪ ಅಂದರೆ ಲೈಟಿಂಗ್ಸ್ ಉರಿತಾ ಇರುತ್ತೆ ನೋಡಿ. ಆಲ್ಮೋಸ್ಟ್ ಇವಾಗ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದಾರಲ್ವ, ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಹೌದು. ಮತ್ತು ಫ್ರೆಂಡ್ಸ್, ದೀಪಾವಳಿ ಹಬ್ಬಕ್ಕೆ ನಿಮ್ಮದೇನು ಸ್ಪೆಷಲ್ ಇದೆ? ಏನು ಮಾಡ್ತೀರಾ? ಸ್ವೀಟ್ಸ್, ಪಾಯಸ, ಅದು ಇದು ಏನು ನಿಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಕೇಸರಿ ಬಾತ್ ಮಾಡಬೇಕು ಅಂತಿದ್ದೀನಿ. ಹಾಗೆ ಏನಾದರೂ ಒಂದು ಏನು ಹೇಳ್ತೀವಿ, 7 ಕಪ್ ಅಂತಲ್ಲ, ಆ ಥರ ಒಂದು ಸ್ವೀಟ್ ಮಾಡಬೇಕು ಅಂತಿದ್ದೀನಿ. ನೀವೆಲ್ಲ ಏನು ಮಾಡ್ತಾಯಿದ್ದೀರಿ ಅಂತ ನನಗೆ ಹೇಳಬೇಕು. ದೀಪಾವಳಿ ಹಬ್ಬ ಅಂದರೆ ಎಲ್ರಿಗೂ ಸ್ಪೆಷಲ್ ಅಲ್ವಾ? ಆಮೇಲೆ ಬಟ್ಟೆ ತೆಗೆಯೋದು ಅದು ಇದು ಇರುತ್ತೆ. ನೀವು ಬಟ್ಟೆ ಎಲ್ಲ ತೊಗೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ.